ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮೈ ತುಂಬ ಸೀರೆ ಉಟ್ಟು ಕೈ ತುಂಬ ಬಳೆ ಹಣೆಯಲ್ಲಿ ಬೊಟ್ಟು ತಲೆ ತುಂಬ ಹೂವು ಮುಡ್ಕೊಂಡ್ರೇನೆ ಚಂದ. ಆದರೆ ಈಗಿನ ಜನರೇಷನ್ನ ಹೆಣ್ಮಕ್ಳಿಗೆ ಗೌರಮ್ಮನಂತ ಇರೋಕೆ ಹೇಳಿದ್ರೆ ಮೈ ಮೇಲೆ ಮಾರಮ್ಮ ಬಂದಂತೆ ಆಡ್ತಾರೆ. ಆದರೆ ಇಲ್ಲೊಬ್ಳ ಮೈ ಮೇಲೆ ಮೋಹಿನಿಗೆ ಬಂದ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಮೈ ತುಂಬ ಬಟ್ಟೆ ಹಾಕು ಅಂದಿದ್ದಕ್ಕೆ ಮೋಹಿನಿ ಅವತಾರ. ವೃದ್ಧೆ ಎಂಬುದನ್ನು ಲೆಕ್ಕಿಸದೆ ಥಳಿಸಿದ ಕಿರಿಕ್ ಹುಡುಗಿ. ಬುದ್ಧಿ ಹೇಳಿದ್ದಕ್ಕೆ ನಡು ರಸ್ತೆಯಲ್ಲಿ ಭಯಂಕರ ರಂಪಾಟ. ಲಂಗ ದಾವಣಿ ಬಿಟ್ಟು ತುಂಡು ಜೀನ್ಸು ತೊಟ್ಟು ಮ್ಯಾಲೆ ಕುದುರೆ ಜುಟ್ಟು ಟೈಟು ಫಿಟ್ಟು ಡ್ರೆಸ್ಸು ತೊಟ್ಟು ಹಿಡ್ಕೊಂಡು ಕೈಲಿ ಸಿಗರೇಟು ಕೆಟ್ಟೋದ್ರಪ್ಪೋ ಪ್ಯಾಟೆ ಹುಡುಗಿರು. ಎಸ್, ಈಗಿನ ಮಾಡ್ರನ್ ಯುವತಿಯರಿಗೆ ಈ ಸಾಲು ಹೇಳಿ ಮಾಡಿಸಿದಂತಿದೆ. ಇವಾಗೇನಾದ್ರೂ ಹುಡುಗಿರ ಹತ್ರ ಹೋಗಿ ನೋಡಮ್ಮ ಮೈ ತುಂಬಾ ಬಟ್ಟೆ ಹಾಕು, ನೋಡಿದವ್ರು ಏನಾದ್ರೂ ಅನ್ಕೋತಾರೆ, ಸ್ವಲ್ಪ ತಗ್ಗಿ ಬಗ್ಗಿ ನಡಿ ಅಂತ ದೊಡ್ಡವ್ರೇನಾದ್ರೂ ಹೇಳಿದ್ರೆ ಮುಗೀತು, ನನ್ನಿಷ್ಟ, ಮೈ ಲೈಫ್ ಮೈ ಚಾಯ್ಸ್ ಅಂದ್ಬಿಡ್ತಾರೆ. ಆದ್ರೆ ಇಲ್ಲೊಬ್ಬಳು ಒಂದು ಹೆಜ್ಜೆ ಮುಂದೆ ಹೋಗಿ ಹೊಡೆದೇ ಬಿಟ್ಟಿದ್ದಾಳೆ. ಯಾಕೆ ಹೊಡಿತ್ಯಾ ಅವಳಿಗೆ? ನೀನು ಕರೆಕ್ಟ್ ಆಗಿರು, ರಕ್ತ ಬಂದ್ಬಿಡ್ತು. ಎಸ್, ಕೆಆರ್ಪುರಂ ರೈಲ್ವೆ ನಿಲ್ದಾಣ ಸರ್ಕಲ್ನಲ್ಲಿ ತುಂಡುಡುಗೆ ತೊಟ್ಟು ರಸ್ತೆಗಿಳಿದಿದ್ದ ಮೋಹಿನಿ ಎಂಬ ಯುವತಿಯನ್ನ ಅಲ್ಲೇ ಇದ್ದ ಕೆಲ ಯುವಕರು ಚುಡಾಯಿಸ್ತಿದ್ರಂತೆ. ಇದಕ್ಕೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಹೋಮ್ ಗಾರ್ಡ್ ಲಕ್ಷ್ಮೀ ನರಸಮ್ಮ ನೋಡಿ ಆ ಯುವತಿಗೆ ಬುದ್ಧಿ ಮಾತು ಹೇಳಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಆ ಯುವತಿ ನನಗೆ ಬುದ್ಧಿ ಹೇಳೋಕೆ ನೀನ್ ಯಾರು ಅಂತ ಲಕ್ಷ್ಮೀ ನರಸಮ್ಮನ ಜುಟ್ಟು ಹಿಡಿದು ನಡು ರಸ್ತೆಯಲ್ಲೇ ರಕ್ತ ಬರುವಂತೆ ಥಳಿಸಿದಾಳೆ. ನೋಡಿದ್ಯಾ, ನಾನು ಏನು ಹಿಡ್ಕೊಳ್ಳಿ, ನಾನು ಎಲ್ಲ ಕೂಡ ನನಗೆ ಹೊಡೆದ್ಲು. ನೋಡು ಹೊಡಿಬೇಡ ನೀನು. ಸದ್ಯ ಘಟನಾ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಏನೇ ಹೇಳಿ, ದೊಡ್ಡವರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಂತ ಭಾವಿಸಿ ಆ ಹೋಮ್ ಗಾರ್ಡಿಗೆ ಸರಿ ಮೇಡಮ್ ಆಯಿತು ಅಂತ ಹೇಳಿದಿದ್ರೆ ಮುಗೀತಿತ್ತು. ಅದನ್ನು ಬಿಟ್ಟು ಅವರ ವಯಸ್ಸಿಗೂ ಮರ್ಯಾದೆ ಕೊಡದೆ ಈ ರೀತಿ ಅಮಾನುಷವಾಗಿ ನಡೆದುಕೊಂಡಿರೋ ಆ ಯುವತಿಗೆ ಕಠಿಣ ಶಿಕ್ಷೆ ನೀಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.